ಡಿಗ್ರಿ ಇಲ್ಲದಿದ್ರೂ ಕೆಲಸ, ಅನುಭವ ಇಲ್ಲದಿದ್ರೂ ಮನೆಯಿಂದಲೇ ಹಣ ಗಳಿಸಿ ಹೇಗೆ ಗೊತ್ತಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಡಿಗ್ರಿ ಇಲ್ದಿದ್ರೆ ಲೈಫ್ ವೇಸ್ಟ್, ಇಂಗ್ಲಿಷ್ ಬರಲಿಲ್ಲ ಅಂದರೆ ನೌಕರಿ ಡೌಟ್. ಈ ಡೈಲಾಗ್ ಕೇಳಿ ಕೇಳಿ ಸಾಕಾಗಿಲ್ವಾ? ಕ್ಯಾಂಟೀನ್ ಬಿಲ್, ಜೆರಾಕ್ಸ್ ಖರ್ಚು, ಡೇಟಾ ರೀಚಾರ್ಜ್, ತಿಂಗಳ ಕೊನೆಗೆ ಪಾಕೆಟ್ ಖಾಲಿ. ಪಾರ್ಟ್ ಟೈಮ್ ಜಾಬ್ ಅಂತ ಹೋದರೆ ಕ್ಲಾಸ್ ಬಂಕ್ ಮಾಡಬೇಕು. ಸಂಬಳ ಅಂದರೆ 3,000. ಆದರೆ ಈಗ ಆಟ ಬದಲಾಗಿದೆ. ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ ಫೋನ್ ಒಂದೇ ಸಾಕು. ಬಾಸ್ ಇಲ್ಲ, ಟೈಮಿಂಗ್ ಇಲ್ಲ, ಡಿಗ್ರಿ ಕೇಳಲ್ಲ, ಮನೆಯಲ್ಲೇ ಕೂತು ಈ ಕೆಲಸವನ್ನು ಮಾಡಿ ತಿಂಗಳಿಗೆ 5,000ದಿಂದ 50,000ವರೆಗೂ ದುಡಿಯಬಹುದು. ಅದೇಗೆ ಗೊತ್ತಾ? ಪದವಿ ಇಲ್ಲದೆ ಆದಾಯದ ದಾರಿ ಏನು ಎಂಬುದರ ಬಗ್ಗೆ ನೋಡುವುದಾದರೆ, ಹಿಂದೆ ಅರೆಕಾಲಿಕ ಕೆಲಸ ಎಂದರೆ ಕೆಫೆ ಅಥವಾ ಟ್ಯೂಷನ್ ಮಾತ್ರ ಇತ್ತು. ಇಂದು ಪರಿಸ್ಥಿತಿ ಬದಲಾಗಿದೆ. ಕಂಪನಿಗಳು ತಮ್ಮ ಡಿಜಿಟಲ್ ಕೆಲಸಗಳನ್ನು ಹೊರಗುತ್ತಿಗೆ ನೀಡಲು ಇಷ್ಟಪಡುತ್ತಿವೆ. ಇದಕ್ಕೆ ಉನ್ನತ ತಾಂತ್ರಿಕ ಕೌಶಲ ಅಗತ್ಯವಿಲ್ಲ. ಉತ್ತಮ ಟೈಪಿಂಗ್ ವೇಗ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಇದ್ದರೆ ಸಾಕು. ಮೊದಲ ವರ್ಷದ ಪದವಿ ವಿದ್ಯಾರ್ಥಿಯು ಪ್ರೊಫೈಲ್ ತೆರೆದು ಕೆಲಸ ಪಡೆಯಬಹುದು. ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದರೆ ಓದಿಗೆ ತೊಂದರೆಯಾಗುವುದಿಲ್ಲ. ಹಾಗಾದರೆ ಆ ಕೆಲಸವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಡೇಟಾ ಎಂಟ್ರಿ ಮತ್ತು ಭಾಷಾಂತರಕ್ಕೆ ಬೇಡಿಕೆ. ಕಂಪನಿಗಳು ಪ್ರತಿದಿನ ಸಾವಿರಾರು ಎಕ್ಸೆಲ್ ಶೀಟ್ಗಳನ್ನು ಅಪ್ಡೇಟ್ ಮಾಡಲು, PDF ಫೈಲ್ಗಳನ್ನು ವರ್ಡ್ಗೆ ಪರಿವರ್ತಿಸಲು, ಆನ್ಲೈನ್ ಫಾರ್ಮ್ಗಳನ್ನು ತುಂಬಲು ಜನರನ್ನು ಹುಡುಕುತ್ತಿವೆ. ಅದೇ ರೀತಿ ಇಂಗ್ಲಿಷ್ ವಿಷಯವನ್ನು ಕನ್ನಡಕ್ಕೆ ಹಾಗೂ ಕನ್ನಡವನ್ನೇ ಇಂಗ್ಲಿಷ್ಗೆ ಭಾಷಾಂತರಿಸುವ ಕೆಲಸಕ್ಕೆ ಭಾರತೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಬೇಡಿಕೆ ಇದೆ. ಪ್ರಾದೇಶಿಕ ಭಾಷೆ ಕಂಟೆಂಟ್ ಬೆಳೆಯುತ್ತಿರುವುದರಿಂದ ಬ್ಲಾಗ್ ವಿವರಣೆ, ಯೂಟ್ಯೂಬ್ ಸಬ್ಟೈಟಲ್ ಅನುವಾದಕ್ಕೆ ಪ್ರತಿ ದಿನಕ್ಕೆ 50 ಪೈಸೆಯಿಂದ ₹2ವರೆಗೆ ದರ ಸಿಗುತ್ತದೆ. ಇನ್ನು ವಿಶ್ವಾಸಾರ್ಹ ಪೋರ್ಟಲ್ಗಳು. ವಿದ್ಯಾರ್ಥಿಗಳಿಗೆ ಸೂಕ್ತವಾದ 4 ಪ್ರಮುಖ ವೇದಿಕೆಗಳಿವೆ. ಇದರ ಬಗ್ಗೆ ನೋಡುವುದಾದರೆ, ಫ್ರೀಲಾನ್ಸರ್ ಇಂಡಿಯಾ ಮತ್ತು ಅಪ್ವರ್ಕ್ ವಿಶ್ವದ ಅತಿ ದೊಡ್ಡ ಪೋರ್ಟಲ್ಗಳು. ಇಲ್ಲಿ ಪ್ರತಿದಿನ ನೂರಾರು ಡೇಟಾ ಎಂಟ್ರಿ, ಹಿಂದಿ ಟೈಪಿಂಗ್, ಕಂಟೆಂಟ್ ಪರಿವರ್ತನೆ ಪ್ರಾಜೆಕ್ಟ್ಗಳು ಪೋಸ್ಟ್ ಆಗುತ್ತವೆ. ಭಾರತೀಯ ಕ್ಲೈಂಟ್ಗಳ ಜೊತೆಗೆ ಅಮೆರಿಕ, UK ಕಂಪನಿಗಳಿಂದಲೂ ಕೆಲಸ ಸಿಗುವುದರಿಂದ ಗಳಿಕೆ ಹೆಚ್ಚು. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಫ್ರೀಲಾನ್ಸರ್ ಭಾರತೀಯ ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಂಡಿದೆ. ಇಂಟರ್ಫೇಸ್ ಸರಳ, UPI ಮತ್ತು ನೇರ ಬ್ಯಾಂಕ್ ವರ್ಗಾವಣೆ ಮೂಲಕ ಪಾವತಿ ಬರುತ್ತದೆ. ಆರಂಭಿಕರಿಗೆ ಸಣ್ಣ ಬಜೆಟ್ ಕೆಲಸಗಳು ಹೆಚ್ಚಿರುವುದರಿಂದ ಅನುಭವ ಬೆಳೆಸಲು ಉತ್ತಮವಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಫೈವರ್ನಲ್ಲಿ ನೀವು ಕೆಲಸ ಹುಡುಕುವ ಬದಲು ನಿಮ್ಮ ಸೇವೆಯನ್ನು ಗಿಗ್ ಆಗಿ ಮಾರುತ್ತೀರಿ. ಉದಾಹರಣೆಗೆ ₹500ಗೆ 2,000 ಪದಗಳ ಇಂಗ್ಲಿಷ್ನಿಂದ ಹಿಂದಿ ಅನುವಾದ ಎಂದು ಗಿಗ್ ಹಾಕಬಹುದು. ಕ್ಲೈಂಟ್ ನೇರವಾಗಿ ಆರ್ಡರ್ ಮಾಡುತ್ತಾರೆ. ಮಾತುಕತೆ ಕಡಿಮೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಸುರಕ್ಷಿತ ಪಾವತಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ, ಈ ಪೋರ್ಟಲ್ಗಳ ದೊಡ್ಡ ಪ್ಲಸ್ ಎಸ್ಕ್ರೋ ವ್ಯವಸ್ಥೆ. ಕ್ಲೈಂಟ್ ಕೆಲಸ ಆರಂಭಕ್ಕೂ ಮುನ್ನ ಹಣವನ್ನು ಪೋರ್ಟಲ್ನಲ್ಲಿ ಠೇವಣಿ ಇಡುತ್ತಾರೆ. ನೀವು ಕೆಲಸ ಮುಗಿಸಿ ಸಲ್ಲಿಸಿದ ನಂತರವೇ ಹಣ ನಿಮ್ಮ ಖಾತೆಗೆ ಬಿಡುಗಡೆಯಾಗುತ್ತದೆ. ಇದರಿಂದ ಹಣ ಕಳೆದುಕೊಳ್ಳುವ ಭಯ ಇರುವುದಿಲ್ಲ. ಹೆಚ್ಚಿನ ಪ್ಲಾಟ್ಫಾರ್ಮ್ಗಳು ಪ್ಯಾನ್, ಆಧಾರ್ ಪರಿಶೀಲನೆ ಮಾಡುವುದರಿಂದ ನಕಲಿ ಕ್ಲೈಂಟ್ಗಳ ಸಂಖ್ಯೆ ಕಡಿಮೆ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ವಂಚನೆ ತಪ್ಪಿಸಲು. ಇದರಲ್ಲಿ ತಿಳಿಯುವುದಾದರೆ, ಫೇಸ್ಬುಕ್, ಟೆಲಿಗ್ರಾಮ್, ವಾಟ್ಸಾಪ್ ಗುಂಪುಗಳಲ್ಲಿ ನೋಂದಣಿ ಶುಲ್ಕ, ಸೆಕ್ಯೂರಿಟಿ ಡೆಪಾಸಿಟ್ ಕೇಳುವ ಜಾಹೀರಾತುಗಳನ್ನು ತಪ್ಪಿಸಿ. ನಿಜವಾದ ಫ್ರೀಲಾನ್ಸ್ ಕಂಪನಿಗಳು ಎಂದಿಗೂ ಮುಂಗಡ ಹಣ ಕೇಳುವುದಿಲ್ಲ. ಯಾವುದೇ ಆಫರ್ ಬಂದರೆ ಕಂಪನಿಯ ವೆಬ್ಸೈಟ್, ರಿವ್ಯೂ ಮತ್ತು ಪಾವತಿ ನೀತಿಯನ್ನು ಪರಿಶೀಲಿಸಿ
ಮೊದಲ ಕೆಲಸವನ್ನು ಸಣ್ಣ ಮೊತ್ತಕ್ಕೆ ತೆಗೆದುಕೊಂಡು ಪೋರ್ಟಲ್ನ ರೇಟಿಂಗ್ ಬೆಳೆಸಿಕೊಳ್ಳಿ. ನಂತರ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಬಿಡ್ ಮಾಡಿ. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂಡ್ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.